ಒಂದು ರೀತಿಯಿಂದ ಡಿಜಿಟಲ್ ಮೀಡಿಯಾದಲ್ಲನ್ರಿ ಅಥವಾ ನಮ್ಮ ಇನ್ನುಳಿದ ಮೀಡಿಯಾದಲ್ಲನ್ರಿ ಇದೇ ಚರ್ಚೆ. ಡಿ ಕೆ ಶಿ ಅವರು ಮಾತಾಡಿ ಬಂದಿದ್ದಾರೆ ಏನು ಅಂತೇಳಿ. ಈ ಒಂದು ಕಾಲಕ್ಕೆ ಅವ್ರದ್ದಾಯಿತು ಅಧ್ಯಕ್ಷರಿಗೆ ಬಿಡಿಸ್ಬೇಕು, ಇವ್ರನ್ನ ಹೇಗಾದರೂ ಮಾಡಿ ಎಷ್ಟು ಡಿ ಕೆ ಶಿ ಅವರು ಸರಿತಾರೋ ಅಷ್ಟು ಮೇಲೂ ಇದಕ್ಕೊಂದು ಪ್ಲ್ಯಾನ್ ಮಾಡಿ ಡಿ ಕೆ ಶಿ ಅವರು ಬುದ್ಧಿವಂತ ರಾಜಕಾರಣದಲ್ಲಿ ಪಳಗಿದವರಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಖರ್ಗೆ ಅವರು ಏನು ಹೇಳಿದರು ಸಹಿತ ಹೋಗಿ ಸ್ನಾನ ಮಾಡಿ ಬಂದರು ಪುಣ್ಯಕ್ಷೇತ್ರಕ್ಕೆ. ಈಶಾ ಫೌಂಡೇಶನ್ದಲ್ಲಿ ಹೋಗಿ ಕುಳಿತುಕೊಂಡು ಬಂದರು. ಅದು ಶಾರ್ ಅವ್ರ ಬದಿಗೆ ಒಂದೊಂದು ದಿಲ್ಲಿಗೆ ಹೋದಾಗ ಒಂದಿಷ್ಟು ಬಿ ಜೆ ಪಿ ಕಾರ್ಯಾಲಯಕ್ಕೂ ಅಲ್ಲೆಲ್ಲಿ ಹೋಗಿ ಬಂದರು, ಫೋಟೋ ಕಾಣಿಸ್ಕೊಂಡ್ರು. ಅಂದರೆ ನಾನು ಬಿ ಜೆ ಪಿಗೆ ಹೋಗಿ ಬರಲಿ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರು, ಏನು ಸಹಜವಾಗಿ ಹೋಗಿದ್ರು. ಆ ಮಾತು ಬೇರೆ. ಇದು ದೊಡ್ಡ ದಳ್ಳೂರು ಶುರುವಾಯ್ತು ನೋಡ್ರಿ ಇಲ್ಲಿ ಕಾಂಗ್ರೆಸ್ನಲ್ಲೇ. ಯಾಕೆ ಹೋದರು? ಅದರಲ್ಲೂ ಈಶಾ ಫೌಂಡೇಶನ್ದಲ್ಲೇ ಶಾರ ಜೊತೆಗೆ ಹೋಗೋ ಅವಶ್ಯಕತೆ ಇತ್ತು ಅನ್ನೋ ದೊಡ್ಡ ಪ್ರಶ್ನೆ ರಾಜನವ್ರನ್ನ ಕೇಳಿಬಿಟ್ಟಿದ್ದಾರೆ ಈಗಾಗಲೇ. ಅಂದ್ರೆ ಒಟ್ಟಿನಲ್ಲಿ ಈಗ ಏನಪ್ಪ ಅಂದ್ರೆ ಅದು ನನಗೀಗ ಒಂದು ಧಾಳವಾಗಿಯೋ ಪ್ಲ್ಯಾನ್ ಆಗಿಯೋ ನಮ್ಮ ಡಿ ಕೆ ಶಿ ಅವರು ನೇರವಾಗಿ 2 ದಿನ ಉಳ್ಳೋದನ್ನೋಂಥ ಮಾತಾಡುವಂಥ ಮಾತಾಡಿದಾರೆ ಅಂತೇಳಿ ಸುದ್ದಿಗಳಿದಾವೆ. ಅದ್ರ ಅದನ್ನೇ ಮಾತಾಡಿದಾರೋ ಮಾತಾಡಿದ್ರು ಹೈಕಮಾಂಡ್ ಗೊತ್ತು. ಇಲ್ಲಿವರೆಗೆ ಏನು ಹೇಳ್ತಾಯಿದ್ರು ಡಿ ಕೆ ಶಿ ಅವರು, ಹೈಕಮಾಂಡ್ಗೆ ಗೊತ್ತಪ್ಪ, ಹೈಕಮಾಂಡ್ಗೆ ಗೊತ್ತು ಅಂತ ಹೇಳಿದ್ರು. ಈಗ ನಿಧಾನಕ್ಕೆ ಏನದ ತಮ್ಮ ಮಾತಿನ ಶೈಲಿಯನ್ನು ಬಾಡಿ ಲ್ಯಾಂಗ್ವೇಜ್ ಸಹಿತ ಇವತ್ತು ಡಿಫ್ರೆಂಟ್ ಆಗಿದೆ ಅಂತ. ಅದಕ್ಕೆ ಅಟ್ಯಾಕಿಗೆ ನಾವು ಏನು ಪ್ರೊಟೆಕ್ಟ್ ಮೇಲೆ ಆಟ ಆಡಿದ್ರೆ, ರಕ್ಷಣಾತ್ಮಕ ಆಟ ಆಡಿದ್ರೆ ಸೋಲ್ತೀವಿ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಅಟ್ಯಾಕನ್ನು ಮಾಡಬೇಕು ನಾವು ಅಂದಾಗ ಸಹಜವಾಗಿ ಅಧ್ಯಕ್ಷರಿಗೆ ಕಾಡೋದನ್ನು ಬಿಟ್ಟು ಬಿಡ್ತಾರೆ ಅವರು ಅಂತ. ಕಡೆಗೆ 28ರಾಗ ನನಗೆ ಏನಾದರೂ ಚೀಫ್ ಮಿನಿಸ್ಟರ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತೋರಿಸಿದ್ದಾರೆ ಈಗಾಗಲೇ. 28ರಲ್ಲಿ ಮಾತ್ರ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಅವನಾಗ ಮಾತಾಡಿದ್ದಾರೆ. ನನ್ನ ನೇತೃತ್ವದಲ್ಲೇ ಇಲೆಕ್ಷನ್ ಆಗುವಂಥದ್ದು ಅಂತ. ಅದಕ್ಕೂ ಏನೋ ತಕರಾರುಗಳು ಬಂತು ಕಾಣ್ತದೆ. ಆ ಸಂದರ್ಭದಲ್ಲೇ ಅದಕ್ಕೂ ಅವರು ಮೌನ ವಹಿಸ್ಕೊಂಡು ಹೋಗುವಂಥ ಮಾತು ಬಂತು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮುಂದಿನ 2.5 ವರ್ಷ ಮುಖ್ಯಮಂತ್ರಿಯಾಗಿ ಉಳಿತಾರಾ ಅಂತೇಳಿ. ಯಾಕಂದ್ರೆ ಅದನ್ನು ಪ್ರಶ್ನೆ ಮಾಡಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೂಗು ಹಿಡಿದ್ರೆ ಬಾಯಿ ತೆರಿತದೆ. ಇದರಿಂದೆಲ್ಲ ಇದ್ದವ್ರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯರಣ. ಇವ್ರನ್ನೆಲ್ಲ ನನ್ನ ಮೇಲೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಿಡ್ತಾ ಇದ್ದಾರೆ.